ರಸ್ತೆ ಗುಂಡಿ ಅವಾಂತರಕ್ಕೆ ಜನ ಹೈರಾಣರಾಗಿ ಹೋಗ್ಬಿಟ್ಟಿದ್ದಾರೆ. ಮಳೆಗಾಲ ಈಗ ಇವತ್ತು ಮಳೆ ಆಯಿತು ಅಂತಂದ್ರೆ ನಾಳೆ ಗ್ಯಾಪ್ ಇರುತ್ತೆ. ಈ ಮಳೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಗುಂಡಿಗಳು ಹೆಚ್ಚಳ ಆಗಿರುತ್ತೆ ಆಯಾ ಭಾಗದಲ್ಲಿ. ಸೊ ಹಾಗಾಗಿ ಈ ಗುಂಡಿ ಗಂಡಾಂತರವನ್ನ ಸರಿ ಮಾಡೋದ್ರಲ್ಲಿ GBA ಪದೇ ಪದೇ ಎಡುತ್ತಾ ಇದೆ. ಎಷ್ಟೇ ಸಾಲಿ ಹೇಳಿದ್ರು ಕೂಡ ಅಷ್ಟೇ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಅವಾಂತರಕ್ಕೆ ಜನ ಹೈರಾಣರಾಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳದೇ ದರ್ಬಾರ್. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ. GBA ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಲನ್ನ ಮುರಿದುಕೊಂಡಿದ್ದಾರೆ ಸವಾರ. ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದ ಸುಧಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. CCTVಯಲ್ಲಿ ಭೀಕರ ಅಪಘಾತದ ದೃಶ್ಯ ಕೂಡ ಸರಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತನ್ನದಲ್ಲದ ತಪ್ಪಿಗೆ ಯಾವ ರೀತಿಯಾಗಿ ಈ ಗಾಡಿ ಗುಂಡಿಗೆ ಬೀಳುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ರಸ್ತೆ ಗುಂಡಿಗೆ ಬಿದ್ದು ಪಾಪ 52 ವರ್ಷದ ಬೈಕ್ ಸವಾರ ಕಾಲನ್ನ ಮುರಿದುಕೊಂಡಿದ್ದಾನೆ. ಮಳೆ ನೀರಿನಿಂದ ಗುಂಡಿ ಕಾಣದೆ ಭೀಕರ ಅಪಘಾತ ಆಗಿದೆ. ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗುಂಡಿ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಡೇ ನಾವು ಪ್ರಯಾಣವನ್ನ ಮಾಡ್ತೀವಿ, ಬೆಳಗಿನ ಜಾವ ನಾವು ಓಡಾಟವನ್ನ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಗುಂಡಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಾ ಹೇಗೆ ಅಂತ. CCTVಯಲ್ಲಿ ಸರಿಯಾಗಿದೆ ಅಪಘಾತದ ದೃಶ್ಯ ಬೆಚ್ಚಿ ಬೀಳಿಸುತ್ತೆ. ಚಿಕ್ಕಪೇಟೆ ಕ್ಷೇತ್ರದ ಸುಧಾಮನಗರದಲ್ಲಿ ಆಗಿರುವಂತಹ ಘಟನೆ ಇದು. ವಿಶ್ವನಾಥ್ಗೆ ಕಾಲಿನ ಆಪರೇಷನ್ ಮಾಡುವಂತಹ ಅಗತ್ಯತೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಆಸ್ಪತ್ರೆ ಖರ್ಚು ದಿನಕ್ಕೆ 5ರಿಂದ 10 ಸಾವಿರ ಆಗ್ತಾ ಇದೆ. ಆಪರೇಷನ್ ಮಾಡಬೇಕು ಅಂತಂದ್ರೆ ಲಕ್ಷ ತೆಗೆದುಕೊಳ್ಳುತ್ತೆ. ಅಂದಾಜು 2 ಲಕ್ಷ ಹಣ ಬೇಕಾಗಿದೆ. ಹಣ ಇಲ್ಲದೆ ಇದೀಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಜನಪ್ರತಿನಿಧಿಗಳು GBA ಅಧಿಕಾರಿಗಳ ವಿರುದ್ಧ ಇದೀಗ ಕುಟುಂಬಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? GBA ಅಧಿಕಾರಿಗಳು ತಾನೆ. ರಸ್ತೆಗಳನ್ನ ಅಥವಾ ರಸ್ತೆಯಲ್ಲಿ ಇರುವಂತಹ ಗುಂಡಿಗಳನ್ನ ಮುಚ್ಚದೆ ನೀವು ಆರಾಮಾಗಿ ಇರ್ತೀರಿ. ಪಾಪ ಜನಸಾಮಾನ್ಯರು ಎಂದಿನಂತೆ ತಮ್ಮ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂತಂದ್ರೆ ಹೋಗ್ತಿರ್ತಾರೆ ಕಚೇರಿಗಳಿಗೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆ? ಆಸ್ಪತ್ರೆ ಖರ್ಚು ಯಾರು ನೋಡ್ಕೊಳ್ತಾರೆ? ಮನೆಯನ್ನ ನಿಭಾಯಿಸುವಂತಹ ಮಾಲೀಕ ಈಗ ಈ ರೀತಿಯಾಗಿ ಆಗ್ಬಿಟ್ಟಿದ್ದಾರೆ. ಸೊ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಂತೆ ಕುಟುಂಬಸ್ಥರು. ಈಗ ಆಪರೇಷನ್ ಆಗಬೇಕು, ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಕಾಲ್ ಹಾಗೇ ಇರುತ್ತೆ, ಬೆಡ್ ಮೇಲೆ ಕಳೆಯುವಂತಹ ಜೀವನ ಬಂದ್ಬಿಡುತ್ತೆ. ಅವಾಗ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಅವರಿಗೆ ಬೇಕಾದಂತಹ ಸಹಾಯವನ್ನ ಕೂಡ ಮಾಡಬೇಕಾಗಿದೆ.